ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನನಗೊಂದು ಕಾಮೆಂಟ್ ಬಂದಿತ್ತು, ಮನೇಲಿ ಸ್ಟಿಚ್ ಮಾಡಿದ್ರೆ ಅಮೌಂಟು ಕಡಿಮೆ ಕೊಡ್ತಾ ಇದ್ದಾರೆ ಮೇಡಮ್ ನನಗೆ ಅಂತ. ಅಮೌಂಟು ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಅಲ್ಲ ರೀ, ಅಮೌಂಟು ಎಷ್ಟು ಕೊಡ್ತಾ ಇದ್ದಾರೆ ಅಂತ ಇಂಪಾರ್ಟೆಂಟ್ ಅಲ್ಲ. ನೀವು ಒಂದು ನಾರ್ಮಲ್ ಬ್ಲೌಸ್ಗೆ 250 ತೊಗೊತೀರ ಅಂತ ಹೇಳಿದ್ರಲ್ವ. ನಾರ್ಮಲ್ ಬ್ಲೌಸಿಗೆ 250 ಅಂದಮೇಲೆ ಅದರೊಂದೇ ನಾರ್ಮಲ್ ಬ್ಲೌಸಿಗೆ 250 ಅಂತ ಒಂದು ರೆಗ್ಯುಲರ್ ಪ್ರೈಸ್ ಮೆನ್ಷನ್ ಮಾಡಿ, ಆಮೇಲೆ ನೀವು ಡಿಸೈನ್ಸ್ ಒಳ್ಳೆ ಒಳ್ಳೆ ಡಿಸೈನ್ಸ್ ಇರ್ತಾವಲ್ಲ, ಆ ಡಿಸೈನ್ಸನ್ನು ಇದು ಮಾಡಿ. ಯಾಕಂದರೆ ಯಾರೇ ಟೈಲರ್ಸ್ ಆಗಲಿ, ಈಗ ಎಲ್ಲರೂ ಅಷ್ಟೇ, ನಾವೂ ಅಷ್ಟೇ, ಒಂದು 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 ಬ್ಲೌಸ್ಗಂತೂ ಒಂದು ರೇಟ್ ಇರುತ್ತೆ. ಈ ರೇಟ್ ಪ್ರಕಾರನೇ ಇದು ಅಂತ ಇರುತ್ತೆ. ಅದು ರೇಟು ಒಂದು ನಾರ್ಮಲ್ ಬ್ಲೌಸ್ ಮಾತ್ರ ಇಷ್ಟು ರೇಟು, ಮಿಕ್ಕಿದ್ವೆಲ್ಲನೂ ಪ್ರಿನ್ಸೆಸ್ ಕಟ್ ಬರುತ್ತೆ, ಕಟೋರ ಬರುತ್ತೆ, ಮತ್ತು ಇದು ಬ್ಯಾಗ್ ಸೈಡ್ ಡಿಸೈನ್ಸ್ ಬರ್ತವೆ, ಡಬಲ್ ಕಟೋರ ಬರುತ್ತೆ. ಇಂಥವೆಲ್ಲದ ಮೇಲೆ ನಾವು ರೇಟ್ ಹಾಕ್ಬೋದು, ನೋಡಿಕೊಂಡು ರೇಟ್ ತೊಗೋಬೋದು. ಒಂದೇ ರೇಟ್ ಅಂತಂದು ನಾವು 250 ನೋಡೋಕ್ಕೆ ಹೋಗ್ಬಾರ್ದು. ಇನ್ನು ಅದರಿಂದ ಬರೋ ಇರ್ತಾವಲ್ಲ ಬ್ಲೌಸಸ್ಸು, ಅದರ ರೇಟ್ನ ನೋಡಬೇಕು. ಜೊತೆಗೆ ಲಂಗ ಬ್ಲೌಸ್ ಅಂತಾರೆ, ಡ್ರೆಸ್ಸಸ್ ಅಂತಾರೆ. ಅದು ಡ್ರೆಸ್ಸಸಲ್ಲಿ ಪೈಪಿಂಗ್ ಹೇಳ್ತಾರೆ. ಪೈಪಿಂಗ್ ಅಂದರೆ ಎಕ್ಸ್ಟ್ರಾ ತೊಗೋಬೇಕು, ಮತ್ತು ಕ್ಯಾನ್ವಿಸ್ ಹಾಕಿದರೆ ಎಕ್ಸ್ಟ್ರಾ ತೊಗೋಬೇಕು. ಈ ಥರ ಅಮೌಂಟು ನಾವು ಎಕ್ಸ್ಟ್ರಾ ಮಾಡ್ತಾ ಹೋಗ್ಬೇಕು ಹೊರ್ತು ನಾವು 250 ನೋಡೋಕೆ ಹೋಗ್ಬಾರ್ದು. 250 ನಾರ್ಮಲ್ ಬ್ಲೌಸ್ಗೆ ಎಲ್ಲರೂ 250 ಹೇಳ್ತಾರೆ. ನಿಮ್ಮ ಕಡೆ 250 ಎಲ್ಲ ಕಡೆನೂ. ಈಗ ನಾವು ತೊಗೊಂಡ್ರೂ 450 500 ತೊಗೊಂಡ್ರು ಕೂಡ 500 ಅಂದ್ಕೊಳ್ಳಿ, ಅದು ಕೂಡ ಜಾಸ್ತಿನೇ ಅಂತಾರೆ ಜನಗಳು. ಯಾಕಂದ್ರೆ ನಾರ್ಮಲ್ ಅಂದರೆ ನಾರ್ಮಲೇ ಅಂತಾರೆ ಅದನ್ನು. ಸೊ ನೀವು ಅದ್ರ ಬಗ್ಗೆ ಟೆನ್ಷನ್ ತೊಗೋಬಾರ್ದು. ಯಾರೇ ಟೈಲರ್ಸ್ ಆಗಲಿ 250 350 450 ಏನೇ ಇರಲಿ, ನಾರ್ಮಲ್ ಅಂದರೆ ನಾರ್ಮಲ್ ಬ್ಲೌಸಿಗೆ ಅಷ್ಟೇ ಪ್ರೈಸ್ ನಾವು ಥಿಂಕ್ ಮಾಡಬೇಕು. ಇದ್ರ ಮೇಲೆ ಮತ್ತೆ ಏನೇನು ಬರ್ತಾವಲ್ಲ, ಒಂದು ಬ್ಲೌಸಿಂದ ಒಂದೇ ಬರಲ್ಲ, ಇನ್ನು ಎಷ್ಟೊಂದು ಬರ್ತಾವೆ ಕೆಲಸ. ಸೊ ಅದ್ರ ಜೊತೆಯಲ್ಲಿ ಮತ್ತೆ ನಾವು ಸ್ವಲ್ಪ ಲೈನಿಂಗ್ಗಳು ಮತ್ತು ಥ್ರೆಡ್ಸು, ಫಾಲ್ಸು, ಪೇಪರ್ ಕ್ಯಾನ್ವೇಸು, ಏನೇನು ಮೆಟೀರಿಯಲ್ ಐಟಮ್ಸು ನಮ್ಗೆ ಮಿಷಿನರಿಗೆ ಏನೇನು ಅವಸರ ಆಗುತ್ತಲ್ಲ, ಆ ಐಟಮ್ಸ್ ಎಲ್ಲರೂ ನಾವು ಹೋಲ್ಸೇಲಾಗಿ ಒಂದೇ ಸರಿ ತಂದಿಟ್ಕೊಂಡ್ರೆ ನಮ್ಗೆ ಅದರಲ್ಲೇನು ಅಮೌಂಟ್ ಸೇವ್ ಆಗುತ್ತೆ. ಮೇನ್ ಟೈಮು ಸೇವ್ ಆಗುತ್ತೆ, ಅಮೌಂಟೂ ಸೇವ್ ಆಗುತ್ತೆ. ಇದ್ರ ಬಗ್ಗೆನೂ ಆಲೋಚನೆ ಮಾಡಬೇಕು. ಒಂದು ಕಡೆ ಯಾವತ್ತೂ ನೋಡೋಕೆ ಹೋಗ್ಬಾರ್ದು. 4 ಕಡೆ ನೋಡಿದ್ರೆ ನಮ್ಗೆ ಅಮೌಂಟ್ ಉಳಿಯೋದು. ಅಮೌಂಟು ಅಂದ್ರೆ ನೀವು ಮನೆಗೆ ಹೊಲ್ತೀರಾ, ನಿಮ್ಗೆ 250ನಲ್ಲಿ ಕೂಡ ಲಾಸ್ ಇಲ್ಲ. ಅದೇ ಅಂಗಡಿಯಲ್ಲಿ ಹೊಲ್ತೀರಾ, ಅವ್ರಿಗೆ 500 ತೊಗೊತೀವಿ. 500ಅಲ್ಲಿ ನಮ್ಗೆ ಅದೇ ನಿಮ್ಗೆ ಎಷ್ಟು 250 ತೊಗೊಂಡ್ರು ನಿಮ್ಗೆ ಎಷ್ಟು ಪ್ರಾಫಿಟ್ ಉಳಿಯುತ್ತೋ, ಅಂಗಡಿಯಲ್ಲಿ ಮಾಡೋರ್ಗು ಅದೇ ಪ್ರಾಫಿಟೇ ಉಳಿಯುತ್ತೆ. ಯಾಕಂದರೆ ಅಂಗಡಿಯಲ್ಲಿ ಮಾಡೋರಿಗೆ ಬಾಡಿಗೆ ಇರುತ್ತೆ, ಕರೆಂಟ್ ಬಿಲ್ ಇರುತ್ತೆ, ಇನ್ನು ಟೈಲರ್ಸಿಗೆ ಕೊಡಬೇಕು, ತುಂಬ ಪ್ರೊಸೆಸಿಂಗ್ ಇರುತ್ತೆ. ಇದಕ್ಕೆ ಎಲ್ಲನೂ ಕಟ್ಕೊಂಡು ಎಲ್ಲ ಮಾಡಿಕೊಂಡು ನಾವು ಅಲ್ಲಿಗೆ ಬರೋಷ್ಟರೊಳಗೆ ಅದೇ ಅಮೌಂಟೇ ಆಗುತ್ತೆ. ನೀವು ಮನೇಲಿ ಸ್ಟಿಚ್ ಮಾಡೋರ್ಗು ನಿಮ್ಗೆ ಅದೇ ಅಮೌಂಟ್ ಆಗುತ್ತೆ. ಸೊ ನಾವು 250 ಅನ್ನೋದು ಯಾವತ್ತೂ ಆಲೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ ಊರುಗಳಲ್ಲಿ 250 ಅಂದರೆ ಎಷ್ಟು ಅಂದರೆ, ಚಿಕ್ಕ ಚಿಕ್ಕ ಊರಲ್ಲಿ 250 ಇದೆ ಮಿನಿಮಮ್ ಅಮೌಂಟ್. ಇವಾಗ ಅದರ ಮೇಲೆ ಡಿಸೈನ್ಸ್ ವರ್ಕ್ ಹಾಕಿದರೆ ಎಷ್ಟು ಅಮೌಂಟ್ ಬರುತ್ತೆ, ಮತ್ತು ಸಾರಿ ಕುಚ್ಚು ಕಟ್ಟಿದ್ರೆ ಎಷ್ಟು ಅಮೌಂಟ್ ಬರುತ್ತೆ, ಇದೆಲ್ಲ ಸೇರಿದ್ರೆ ಮನೆಗೆ ಮಿನಿಮಮ್ ಎಷ್ಟು ಕಡಿಮೆ ಅಂದರೆ ಒಂದು 4 ಬ್ಲೌಸ್ ಅಂದ್ರೆ ಒಂದು 1000 ರೂಪಾಯಿ ಆಯಿತು. 1000 ರೂಪಾಯಿನೂ ಒಂದು ಹಳ್ಳಿಯಲ್ಲಿದ್ದು ಸಂಪಾದನೆ ಮಾಡೋ ದೊಡ್ಡ ವಿಷಯ ಗೊತ್ತಾ. ಸಿಟಿಯಲ್ಲಿದ್ದವ್ರನ್ನೂ ಎಷ್ಟೋ ಕಷ್ಟಪಟ್ಟು ಓದಿದವ್ರನ್ನೂ ಸಿವಿಲ್ ಇಂಜಿನಿಯರು, ಮೆಕ್ಯಾನಿಕ್ ಇಂಜಿನಿಯರ್ ಇವೆಲ್ಲ ಮಾಡಿದವ್ರನ್ನೂ ಬೇಸಿಕ್ ಫಸ್ಟಲ್ಲಿ ಸ್ಟಾರ್ಟಿಂಗ್ ಕೆಲಸಕ್ಕೆ ಹೋದರೆ ಅವ್ರಿಗೆ ಕೂಡ 15ರಿಂದ 20 ಸಾವಿರಕ್ಕಿಂತ ಹೆಚ್ಚಿಗೆ ಕೊಡಲ್ಲ. ಅಷ್ಟು ವರ್ಷ ಓದ್ಕೊಂಡು ಅವ್ರು ಜಾಬ್ ಮಾಡೋಕ್ಕೆ ಹೋದರೆ ಅವರಿಗೆ ಅಷ್ಟೇ ಪೇಮೆಂಟೇ ಕೊಡ್ತಾರೆ. ನೀವು ಮನೇಲಿದ್ದು ಏನಿಲ್ಲ, 4 ಬ್ಲೌಸ್ ಹೊಲಿದ್ರೆ ಸಾಕು, ತಿಂಗಳ 30,000 ರೂಪಾಯಿ ಸಂಪಾದನೆ ಮಾಡ್ತೀರಾ. ಇದನ್ನು ನಾವು ಯೋಚನೆ ಮಾಡಬೇಕು. ಯಾಕಂದರೆ ನನಗೆ ಅದು ಒಂದು ಕಡೆ 250 ಅಂತ ಯಾವತ್ತೂ ಆಲೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ. ನಾವು 500 ಅಂತ ಆಲೋಚನೆ ಮಾಡಿದ್ರೆ ನಮ್ಮ ಜೀವನನೇ ಆಗೋಲ್ಲ. ಇವಾಗ ಸಪೋಸ್ ನಾನು ಲೈಫೇ ಹೇಳ್ತಾ ಇದ್ದೀನಿ, ನಾನೊಂದು 500 ತೊಗೊತೀನಿ, ಆದರೆ 500 ಅಂತ ಲೆಕ್ಕ ಮಾಡಿದ್ರೆ ಆಗೋಲ್ಲ. ತಿಂಗಳಿಗೆ ನಾನು 1 ಲಕ್ಷ 1.5 ಲಕ್ಷ ಆಗುತ್ತೆ ಬಿಸ್ನೆಸ್ಸು. ಅದರ ಒಂದೇ ಬ್ಲೌಸ್ ಲೆಕ್ಕ ಮಾಡಿದ್ರೆ ಒಂದೇ ಬ್ಲೌಸೇ ಕಾಣಿಸುತ್ತೆ, 10 ಬ್ಲೌಸ್ ಲೆಕ್ಕ ಮಾಡಿದ್ರೆ ಅಮೌಂಟ್ ಜಾಸ್ತಿ ಕಾಣಿಸುತ್ತೆ. ಇದಕ್ಕೆ ಆನ್ಸರ್ ಇದೆ ನೋಡಿರಿ. ನೀವು ಕಾಮೆಂಟ್ ಮಾಡಿರಲ್ಲ, ಅದಕ್ಕೆ ಆನ್ಸರ್ ಇದು. ಸೊ ಯಾರೇ ಆಗಲಿ ಟೈಲರ್ಸು ಕಡಿಮೆ ಅಮೌಂಟು ಬರ್ತಾಯಿದೆ, ನಮ್ಗೆ ಕಡಿಮೆ ಕೊಡ್ತಾ ಇದ್ದಾರೆ. ಅವ್ರಲಿಂತ ಕಸ್ಟಮರ್ಲಿಂತ ಪ್ರೀತಿಯಾಗಿ ಮಾತಾಡಿ ಅವರು ಫಿಟ್ಟಿಂಗ್ ಕರೆಕ್ಟ್ ಕೊಟ್ಟರೆ ನೀವು ಹೇಳ್ದಷ್ಟು ಅಮೌಂಟು ಖಂಡಿತ ಕೊಡ್ತಾರೆ ನಿಮಗೆ ಅವರು. ಆದರೆ ನಮ್ಮದು ಫಿನಿಶಿಂಗು ಫಿಟ್ಟಿಂಗ್ ಪ್ರಾಪರಾಗಿರಬೇಕು ಯಾವತ್ತೂ ಕೂಡ. ನಾವು ಪೈಪಿಂಗ್ ಹಾಕ್ತಾಯಿದ್ದೇವೆ ರೀ, ಒಂದು 50 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತ ಹೇಳಬೇಕು. ಅವ್ರಿಗೆ ಒಪ್ಪಿಸ್ಬೇಕು 50 ರೂಪಾಯಿ. ಯಾಕಂದರೆ ಈ ಪೈಪಿಂಗ್ ಹಾಕ್ಕೊಂಡ್ರೆ ಈ ಬ್ಲೌಸಿಗೆ ಗೆಟಪ್ ಬರುತ್ತೆ, ಈ ಬ್ಲೌಸ್ ಚೆನ್ನಾಗಿ ಕಾಣಿಸುತ್ತೆ, ನೀವು ಈ ಕಲರ್ ಕಾಂಬಿನೇಷನ್ ಮಾಡಿ ನಾವು ಹಾಕ್ತೀವಿ, ಥ್ರೆಡ್ ತೊಗೊಂಬರ್ಬೇಕಾಗುತ್ತೆ, ಇದಕ್ಕೆ ಪೈಪಿಂಗ್ ಕ್ಲಾತ್ ತೊಗೋಬೇಕಾಗುತ್ತೆ, ಇದಕ್ಕೊಂದು 100 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಿಧಾನವಾಗಿ ಕಸ್ಟಮರ್ನ ಒಪ್ಪಿಸೋ ಟ್ಯಾಲೆಂಟ್ ನಮ್ಮ ಹತ್ರ ಇರಬೇಕು. ಆವಾಗಲೇ ನಾವು ಇದರಲ್ಲಿ ಈ ಫೀಲ್ಡಲ್ಲಿ ನಾವು ಗೆದ್ದಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ನಾವು ಕೊಡಲ್ಲ ಅಂದರೆ ಕೊಡ್ತಾರೆ, ಯಾಕೆ ಕೊಡಲ್ಲ, ಅವ್ರಿಗೆ ಇಷ್ಟವಾದಂಗೆ ಹೊಲಿದ್ರೆ ಎಷ್ಟು ಹಳ್ಳಿಯಲ್ಲಿದ್ದರೂ ಕೂಡ ಅವ್ರಿಗೆ ಇಷ್ಟಪಟ್ಟಂಗೆ ಬ್ಲೌಸು ಇಷ್ಟಪಟ್ಟರೆ 100% ಖಂಡಿತ ಅಮೌಂಟ್ ಕೊಡ್ತಾರೆ. ಅದಕ್ಕೆ ಒಂದು ಬ್ಲೌಸು ಯಾವತ್ತೂ ಕೂಡ ನಾವು ನೋಡೋಕೆ ಹೋಗ್ಬಾರ್ದು. ಜೊತೆಯಲ್ಲಿ ಎಲ್ಲ ನಾನು ಇದ್ರ ಮೊದಲು ಕೂಡ ವೀಡಿಯೋಸ್ ಎಷ್ಟೊಂದು ಮಾಡಿದ್ದೀನಿ ನಾನು.
ಅಮೌಂಟ್ ಹೇಗೆ ನಾವು ಸೇವ್ ಮಾಡಬೇಕು, ಹೆಂಗೆ ನಾವು ಬಿಸ್ನೆಸ್ಗೆ ನಾವು ಅಂದರೆ ಲೈನಿಂಗು ಫಾಲ್ಸ್ ಅವೆಲ್ಲ ತಂದಿಟ್ಕೊಂಡ್ರೆ ಈ ಥರ ಬಿಸ್ನೆಸ್ ಇದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಂಥ ವೀಡಿಯೋಸ್ನ ತುಂಬ ಮಾಡಿದ್ದೀನಿ. ನೀವು ನನ್ನ ಚಾನಲಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾರಾದರೂ ಹೊಸಬ್ರು ನೋಡ್ತಿದ್ರೆ ನೋಡಿ ತಿಳ್ಕೊಂಡು ಬಿಸ್ನೆಸ್ ಮಾಡಿದ್ರೆ ಮೇನ್ ಕಸ್ಟಮರ್ ಬಂದಾಗ ಅವ್ರನ್ನ ಚೆನ್ನಾಗಿ ಮಾತಾಡ್ಸೋದು ಕಲಿಬೇಕು ನಾವು. ನಾವು ಒಂದು ಥರ ಅವ್ರು ಖುಷಿ ಪಟ್ಟೇ ಹೋಗ್ಬೇಕು ನಮ್ಮ ಹತ್ರ. ಬ್ಲೌಸ್ ನಿಮ್ಗೇನನ್ನ ಸ್ಟಿಚಿಂಗ್ ಮಾಡಿದ್ಮೇಲೆ ನಿಮ್ಗೇನೋ ಡೌಟ್ ಇತ್ತಾ, ನಿಮ್ಗೆ ಒಂದು ವೇಳೆ ಸ್ಪೇಸ್ ಇತ್ತು ಹಾಕೋಕ್ಕೆ, ಅವ್ರಿಗೆ ಬ್ಲೌಸ್ ಹಾಕ್ಕೊಂಡು ನೋಡೋಕ್ಕೆ ಆ ಥರ ಫೆಸಿಲಿಟಿ ಇತ್ತು ಅಂದರೆ ಒಂದು ಟ್ರಯಲ್ ರೂಮ್ ಥರ ಮಾಡಿಬಿಟ್ಟು ಅಲ್ಲಿ ಬ್ಲೌಸು ಹಾಕಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದರೆ, ಅವ್ರು ಲೂಸ್ ಟೈಟ್ ಇದ್ದರೆ ನಿಮ್ಮಲ್ಲೇ ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅವ್ರ ಮನೆಗೆ ಹೋಗಿಬಿಟ್ಟು ಅಲ್ಲಿ ಹಾಕ್ಕೊಂಡು ನೋಡಿದ್ರೆ ತುಂಬ ಅವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವರು ಕೋಪ ಮಾಡಿಕೊಂಡ್ರೆ ಕೂಡ ಅದು ಕೂಡ ಬೇರೆ ನಮ್ಮ ಕಸ್ಟಮರ್ಸು ಹೋಗಿಬಿಡ್ತಾರೆ. ಆ ಥರನೂ ಮಾಡೋಕ್ಕೆ ಹೋಗ್ಬಾರ್ದು. ನಮ್ಮ ಹತ್ರನೇ ಅದೆಲ್ಲ ವ್ಯವಸ್ಥೆ ನಾವು ಮಾಡಿಕೊಂಡು ನೀಟಾಗಿ ಪ್ರಾಪರಾಗಿ ಫಿನಿಶಿಂಗು ಕರೆಕ್ಟಾಗಿ ಕೊಟ್ಟು ಟೈಮಿಂಗ್ಸು ಈ ಮ್ಯಾನೇಜ್ ಮಾಡಿದ್ರೆ 100% ನೀವು ಎಷ್ಟು ಹೇಳ್ತೀರ ಅಷ್ಟು ಅಮೌಂಟು ಖಂಡಿತ ಕೊಡ್ತಾರೆ. ಇದ್ರ ಬಗ್ಗೆ ಯಾವುದು ಡೌಟ್ ಇಲ್ಲ. ಇನ್ನು ಏನನ್ನ ಮುಂದೆ ಏನೋ ಡೌಟ್ಸ್ ಇದ್ದರೆ ಕಂಪಲ್ಸರಿ ನನಗೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಇವತ್ತಿಗೆ ಇಷ್ಟೇ ವಿಡಿಯೋ. ಥ್ಯಾಂಕ್ ಯು, ನಮಸ್ತೆ. ಎಲ್ಲರೂ ಆರಾಮಾಗಿರಿ, ಆರೋಗ್ಯವಂತರಾಗಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.